ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬೂದಿಹಾಳಿನಲ್ಲಿರುವ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ. ಇದು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಬೂದಿಹಾಳ್ ಗ್ರಾಮದಲ್ಲಿರುವ ದೇವಸ್ಥಾನ. ಈಗ ಇದು ನಿಡಗುಂದಿ ಏನು NH ಹೈವೇ 50 ಇದೆ ಅಲ್ವಾ, ಅದರ ಪಕ್ಕದಲ್ಲಿರೋ ಒಂದು ಆರ್ಚ್. ಈ ಮಾರ್ಗವಾಗಿ ನಾವು ಬೂದಿಹಾಳಕ್ಕೆ ಹೋಗಬೇಕಾಗುತ್ತೆ. ಈಗ ನಿಡಗುಂದಿಯಿಂದ ಬೂದಿಹಾಳ್ ಗ್ರಾಮಕ್ಕೆ ಹೋಗ್ತಕ್ಕಂಥ ಒಂದು ಮಾರ್ಗ. ಬೂದಿಹಾಳ್ ಗ್ರಾಮ ಪ್ರಾರಂಭವಾಗ್ತಿದ್ದಂತೆ ಅಲ್ಲಿ ಕಮಲಮ್ಮನ ಅಂಗಡಿ ಇದೆ. ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ, ಇದು ಕಮಲಮ್ಮನ ಅಂಗಡಿ. ಅಲ್ಲಿಂದ ಸ್ವಲ್ಪ ದೂರ ಹೋದರೆ ನಿಮಗೆ ದೇವಸ್ಥಾನ ಸಿಗುತ್ತೆ. ಹಾಗೆ ನೀವು ಸ್ವಲ್ಪ ದೂರ ಹೋದರೆ ನದಿಯೂ ಕೂಡ ಇದೆ. ಈ ಕಮಲಮ್ಮನ ಅಂಗಡಿಯಿಂದ ನಾವು ಸ್ವಲ್ಪ ದೂರ ಅಲ್ಲೇನು ಹೋಗ್ತಾ ಇದ್ದೇವಲ್ವ, ಇದು ಕಮಲಮ್ಮನ ಅಂಗಡಿಯಿಂದ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ಮಾರ್ಗ. ಸ್ವಲ್ಪ ದೂರದಲ್ಲಿದೆ. ಈಗ ನೀವೇನು ನೋಡ್ತಾ ಇದ್ದಿಲ್ಲ, ಅದು ಶ್ರೀ ಯಲ್ಲಮ್ಮ ದೇವಿಯ ದೇವಸ್ಥಾನ ಬೂದಿಹಾಳ್. ಇಲ್ಲಿ ಆಟೋಗಳನ್ನು ನೋಡ್ತಿದ್ದಿಲ್ಲ. ಸೊ ನಿಡಗುಂದಿಯಿಂದ ನಿಮಗೆ ಬೂದಿಹಾಳ್ ಬರಲಿಕ್ಕೆ ಆಟೋಗಳ ಒಂದು ಸೌಲಭ್ಯವೂ ಕೂಡ ಇದೆ. ಇದು ದೇವಸ್ಥಾನ ನೀವು ವೀಕ್ಷಣೆ ಮಾಡ್ತಾ ಇದ್ದಿರಲ್ಲ. ಇದು ಇಲ್ಲಿ ಒಂದು ಆರ್ಚ್ ಇದೆ. ಈ ದೇವಸ್ಥಾನ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಸ್ಥಳೀಯರೇ ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಾತ್ರೆ ಹೇಗಾಗುತ್ತೆ, ಹಾಗೆ ಆ ತಾಯಿಯ ಶಕ್ತಿ ಹೇಗೆ, ಆ ತಾಯಿ ಮಾಡಿರ್ತಕ್ಕಂಥ ಪವಾಡಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ಮುಂದೆ ನೋಡೋಣ ನಾವು. ಇದು ದೇವಸ್ಥಾನ ಏನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಬೂದಿಹಾಳ್ ಗ್ರಾಮದಲ್ಲಿರುವ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ. ಈ ನಿಡಗುಂದಿ ಅಂತಂದರೆ ಇದು ಆಲ್ಮಟ್ಟಿ ಪಕ್ಕದಲ್ಲೇ ಬರೋದು. ನಿಮಗೆ ಆಲ್ಮಟ್ಟಿ ಸ್ವಾಭಾವಿಕವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕೆಂದರೆ ಕರ್ನಾಟಕದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಎಂದರೆ ಆಲ್ಮಟ್ಟಿ ಜಲಾಶಯ ಅಥವಾ ಕೃಷ್ಣಾ ಮೇಲ್ದಂಡೆ ಯೋಜನೆ, ಅಥವಾ ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟೆ ಅಂತಲೂ ಕೂಡ ಕರೀತಾರೆ. ಅದು ಕರ್ನಾಟಕದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ. ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಈ ಸಮೀಪ ಇರುತ್ತೆ. ಆ ಕೃಷ್ಣಾ ನದಿ ದಂಡೆಯ ಮೇಲೇ ಈ ಒಂದು ಬೂದಿಹಾಳ್ ಅನ್ನೋ ಒಂದು ಗ್ರಾಮ ಇರೋದು. ಆ ಗ್ರಾಮದಲ್ಲಿಯೇ ಈ ದೇವಸ್ಥಾನ ಇರೋದು. ಸ್ವಲ್ಪ ದೂರದಲ್ಲಿ ಈ ನಿಡಗುಂದಿ, ಅಂದರೆ ನಿಡಗುಂದಿ ಮತ್ತು ಆಲ್ಮಟ್ಟಿ ಅಕ್ಕಪಕ್ಕ ಇರೋದು. ಅದು ರಾಷ್ಟ್ರೀಯ ಹೆದ್ದಾರಿ 50 ಇದೆ ಅಲ್ವಾ, ಅಲ್ಲಿರ್ತಕ್ಕಂಥದ್ದು ನಿಡಗುಂದಿ ಮೂಲಕವಾಗಿ ಹೋಗಿರೋದು. ಸೊ ನಿಡಗುಂದಿಯಿಂದ ನಾವು ಇಲ್ಲಿಗೆ ಬರಲಿಕ್ಕೆ ಸ್ವಂತ ವೆಹಿಕಲಲ್ಲಿ ಆದರೂ ಬರ್ಬೋದು, ಬಸ್ಸಲ್ಲಿ ಬರ್ಬೋದು, ಸೊ ಆಟೋದಲ್ಲಿ ಕೂಡ ಬರ್ಬೋದು. ಸೊ ನೀವು ನೋಡ್ತಕ್ಕಂಥದ್ದು ದೇವಸ್ಥಾನ. ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒಬ್ಬರು ಸ್ಥಳೀಯರು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ದೇವಸ್ಥಾನದ ಜಾತ್ರೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಈ ದೇವಸ್ಥಾನದ ಒಂದಿಷ್ಟು ಪವಾಡಗಳು, ಹಾಗೆ ಏನೇನು ಕಾರ್ಯಚಟುವಟಿಕೆಗಳು ಇಲ್ಲಿ ನಡೀತಾವು, ಯಾವ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಅವರಿಂದಲೇ ನಾವು ಮುಂದೆ ನೋಡೋಣ.
ದೇವಸ್ಥಾನದ ಗರ್ಭಗುಡಿ ನೀವೇನು ನೋಡ್ತಾ ಇದ್ದಿಲ್ಲ, ಇಲ್ಲೊಂದಿಷ್ಟು ಬೇಡಿಕೆ ಕಾಯಿಗಳನ್ನು ಕಟ್ಟಿರ್ತಾರೆ ಭಕ್ತಾದಿಗಳು. ಈಗ ನೀವೇನು ವೀಕ್ಷಣೆ ಮಾಡ್ತಾ ಇದ್ದೀರಲ್ವ, ಇದು ಗರ್ಭಗುಡಿಗೆ ಹೋಗ್ತಕ್ಕಂಥದ್ದು. ಸೊ ಹೊರಗಡೆ ಅದು ಪ್ರಾಂಗಣ ಆವರಣ ಇದೆ. ಸೊ ಇದು ಗರ್ಭಗುಡಿ ಒಳಗಡೆ ಬರ್ತಕ್ಕಂಥ ಎಂಟ್ರೆನ್ಸ್ ಇದೆ. ಇಲ್ಲಿ ಭಕ್ತಾದಿಗಳು ಏನು ಮಾಡಿದ್ದಾರೆ ಅಂದರೆ ಕೆಲವೊಂದಿಷ್ಟು ತಮ್ಮ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ಸೊ ಕಾಯಿಗಳನ್ನು ಕಟ್ಟಿದ್ದಾರೆ, ನೀವು ವೀಕ್ಷಣೆಯನ್ನು ಮಾಡ್ಬೋದು. ಸೊ ಮುಂದೆ ಏನು ಕಾಣಿಸುತ್ತಲ್ಲ ಅದು ಗರ್ಭಗುಡಿ. ಅಲ್ಲಿ ಶ್ರೀ ಯಲ್ಲಮ್ಮ ದೇವಿ ಮೂರ್ತಿ ಇರೋದು. ಸೊ ನಿಮಗೆ ತೋರಿಸ್ತೀನಿ ಮೂರ್ತಿನೂ ಕೂಡ. ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ, ಬೂದಿಹಾಳ್, ನಿಡಗುಂದಿ ತಾಲೂಕು, ವಿಜಯಪುರ ಜಿಲ್ಲೆ. ಈಗ ಗರ್ಭಗುಡಿಯಲ್ಲಿರುವ ನೀವು ಶ್ರೀ ಯಲ್ಲಮ್ಮ ದೇವಿ ಮೂರ್ತಿಯನ್ನು ನೀವು ವೀಕ್ಷಣೆಯನ್ನು ಮಾಡಬಹುದು. ಗರ್ಭಗುಡಿಯಲ್ಲಿರುವ ಶ್ರೀ ಯಲ್ಲಮ್ಮ ದೇವಿ ಈಗೇನು ನಾವು ವೀಕ್ಷಣೆ ಮಾಡ್ತಿದ್ದೇವಲ್ವ, ಇದು ತಾಯಿ ಯಲ್ಲಮ್ಮ ದೇವಿಯ ಮೂರ್ತಿ. ವ್ಯಾಪಾರ ಮಳಿಗೆಗಳು ನೀವೇನು ವೀಕ್ಷಣೆ ಮಾಡ್ತಾ ಇದ್ದಿಲ್ಲ, ದೇವಸ್ಥಾನದ ಪಕ್ಕದಲ್ಲಿರುವ ವ್ಯಾಪಾರ ಮಳಿಗೆಗಳು. ಹಾಗೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ಥಳೀಯರಿಂದ. ಹಾಗೆ ನಾವು ಜಾತ್ರೆ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ತಾಯಿ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಪವಾಡಗಳನ್ನು ನಾವು ತಿಳಿದುಕೊಳ್ಳೋಣ ಅಂತ ಹೇಳಿದೆ. ಈಗ ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕರಿಸಿ, ನಡಗುಂದಿ ತಾಲೂಕಿನ ವಿಜಯಪುರ ಜಿಲ್ಲೆ ನಡಗುಂದಿ ತಾಲೂಕಿನ ಯಲ್ಲಮ್ಮನ ಬೂದಿಹಾಳ್ ಒಂದು ಸುರಕ್ಷೇತ್ರ ಕೃಷ್ಣಾ ನದಿ ದಂಡಿ ಮೇಲೆ ಇದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಗಿ ಹುಣ್ಣಿಮೆ ಮೇ 12ನೇ ತಾರೀಕಿನಿಂದ ರಾಜ್ಯ ಜರುಗುತ್ತದೆ. ಹಲವಾರು ಭಕ್ತರು ಮಹಾರಾಷ್ಟ್ರ, ಆಂಧ್ರ ಮತ್ತು ನೆರೆಹೊರೆಯ ದಾವಣಗೆರೆ, ವಿಜಯಪುರ ಮತ್ತು ಇದು ಸಿಂಧನೂರು, ಗಂಗಾವತಿ, ಕೊಪ್ಪಳ, ಶಾಪುರ, ಯಾದಗಿರಿ ಹಲವಾರು ಹುಣ್ಣಿಗೊಮ್ಮೆ ಈ ದೇವಿಯ ದರ್ಶನಕ್ಕೆ ಬರುತ್ತಾರೆ. ಮತ್ತು ಪ್ರತಿ ಶುಕ್ರವಾರ, ಮಂಗಳವಾರ ಸಾವಿರಾರು ಭಕ್ತರು, 10,000 ಜನ ಭಕ್ತರು ಈ ದೇವಿಯ ದರ್ಶನಕ್ಕೆ ಬಂದು ಹೋಗ್ತಾರೆ. ಮತ್ತು ಈ ದೇವಿಗೆ ಚರಿತ್ರೆ ಏನೆಂದರೆ ಉರುಕು, ಹುಣ್ಣು, ಬಿಳುಪು ಮುಂತಾದವುಗಳು ರೋಗಾದಿಗಳು ಈ ಯಲ್ಲಮ್ಮ ತಾವಿಗೆ ನಡ್ಕೊಂಡವ್ರಿಗೆ ಹೋಗ್ತಾವೆ. ಮತ್ತು ಕೃಷ್ಣಾ ನದಿ ಅರ್ಧ ಕಿಲೋಮೀಟ್ರ್ಲಿಂದ ದೂರ ಆಗುತ್ತೆ. ಕೃಷ್ಣಾ ನದಿಯು ಕೂಡ ಒಂದು ಈ ಪವಿತ್ರವಾದ ಸ್ನಾನ ಮಾಡಿ ಭಕ್ತರು ಆಗಮಿಸುತ್ತಾರೆ. ಮತ್ತು ಈ ದೇವಿಗೆ ಯಲ್ಲಮ್ಮ ತಾಯಿ ಬಂದ ಭಕ್ತರಿಗೆ ಆಶೀರ್ವಾದ ಮಾಡುತ್ತಾಳೆ. ಮೊನ್ನೆ ಹೋದ ವರ್ಷ ಕೂಸುಗಳು 2 ಮೂರ್ಛೆ ಹೋಗಿದ್ದು ಮತ್ತು ಆ ಕೂಸುಗಳು ಬದುಕ್ಯಾವು. ಮತ್ತು ಎಷ್ಟೋ ಮಕ್ಕಳಾಗಿದ್ದಿಲ್ಲ, ಆ ಮಕ್ಕಳೂ ಫಲಪಟ್ಟಳು ತಾಯಿ. ಮತ್ತು ಆ ದೇವಿಗೆ ಒಂದು ಶಕ್ತಿ ದೇವತೆ, ಆದಿಶಕ್ತಿಯು ಯಲ್ಲಮ್ಮ ದೇವಿ ಒಂದು ಆದಿಶಕ್ತಿ ಇದೊಂದು ನಾನು ಗುರುಪಾದಪ್ಪ ಪೂಜಾರಿ, ಬೂದಿಹಾಳ್. ಮಾಹಿತಿ ತಿಳಿಸಿದ ಅವರಿಗೂ ಕೂಡ ಧನ್ಯವಾದಗಳು. ಇವು ಅವರೊಂದಿಗಿನ ಕೆಲವು ಫೋಟೋಗಳು. ಇದು ದೇವಸ್ಥಾನ, ಹಾಗೆ ಕಮಲಮ್ಮನ ಅಂಗಡಿ, ಬೂದಿಹಾಳ್. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.